ಅವ್ವ ಅಪ್ಪ ಅವ್ರನ್ನೂ ಕರಿ ಊಟಕ್ಕೆ ಎಲ್ಲರೂ ಸೇರಿ ಊಟ ಮಾಡೋಣಂತೆ. ಅಯ್ಯ ಬಿಡಪ್ಪ, ಇವ್ರು ಊಟ ಮಾಡ್ತಾರನ? ನಿಮ್ಮಪ್ಪ ಅದನಲ್ಲ ಹೊರಗೆ ಚಾ ಅಂಗಡಿಗೆ ಹೋಗಿರ್ತಾನೆ, ಚಾ ಜೊತೆಗೆ ಏನಾದ್ರು ತಿಂದು ಹೊಟ್ಟೆ ತುಂಬಿಸ್ಕೊಂಡು ಬಂದಿರ್ತಾನೆ. ಇನ್ನು ಅವದನ್ನ ಮಾತಿಗೆ ಬರಲಾರ್ದ ನಿಮ್ಮ ಅಣ್ಣ ಅವಂತೂ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇನ್ನು ಈ ಮಹಾತಾಯಿ ಅವನು ಬಾಯಾಗ ತುತ್ತು ಹಾಕೋವರೆಗೂ ಬಾಯಾಗ ನೀರು ಸಹಿತ ಹಾಕಂಗಿಲ್ಲ ಈ ಹೆಣ್ಮಗಳು. ಮತ್ತೆ ಪಾಪ ಅವರವರು ಎಲ್ಲ ಹೊಂದ್ಕೊಂಡಿರ್ಬೇಕಾದ್ರೆ ನೀನ್ ಯಾಕೆ ಒತ್ತಾಯ ಮಾಡ್ತೇನೆ ನನ್ನ ಮಗನ? ಹೌದು ಬಿಡು, ನೀ ಯಾವಾಗ ಒಂದು ಮುಂಜಾನೆ 12ಕ್ಕೆ ಬಸ್ ಹತ್ತಿ ರಾತ್ರಿ ಬಂದಿರಿ, ಹೊಟ್ಟೆ ಹಸಿರಿಲ್ಲ ನನಗೆ. ಬಾರಕ್ಕಂದ ನೀ ಮೊದಲು ಊಟ ಮಾಡಿ ಬಾ. ನಾವು ಉಣ್ಣೋರಿಗೆ ಸುಮ್ಮನೆ ಇರ್ಬೇಕು, ಓದಿದ್ದು ಆಮೇಲೆ ಬುತ್ತಿ ಕೊಟ್ಟು ಒಯ್ಯುವಂತೆ ಕಟ್ಕೊಂಡು ಬಾಡ. ಮೀನಾಕ್ಷಿ, ನನ್ನನ್ನು ಕ್ಷಮಿಸಿ ಬಿಡಮ್ಮ, ನನ್ನನ್ನು ಕ್ಷಮಿಸಿ ಬಿಡು. ನನ್ನ ಕಣ್ಣಿಂದ ನೋಡಲಾಗುತ್ತಿಲ್ಲಮ್ಮ. ಆದರೂ ಕಣ್ಣಿದ್ದು ಕುರುಡನಂತೆ ಕೇಳಬೇಕಾಗುತ್ತದೆ. ನನ್ನನ್ನು ಖಂಡಿತವಾಗಿ ಚಿಕ್ಕವರಾದರೂ ನನ್ನನ್ನು ಕ್ಷಮಿಸಿ ಬಿಡಮ್ಮ, ಕ್ಷಮಿಸಿ ಬಿಡು. ಯಾಕಪ್ಪ ನನ್ನ ಬಗ್ಗೆ ಈ ರೀತಿ ಮಾತಾಡಿ ನಿಮ್ಮ ಮನಸ್ಸನ್ನು ನೊಂದುಕೊಳ್ಳುತ್ತಿದ್ಯಾ? ಇರ್ಲಿ ಬಿಡಪ್ಪ, ಪರವಾಗಿಲ್ಲ. ಮೀನಾಕ್ಷಿ, ದೇವರು ಅದ್ಯಾವ ಹೃದಯವನ್ನ ಕೊಟ್ಟಿದ್ದಾನೆ ನಿನಗೆ. ಎಷ್ಟೇ ಕಷ್ಟವನ್ನ ಕೊಂದರೂ ಅದನ್ನು ನುಗ್ಗಿಕೊಂಡು ಏನು ಇಲ್ಲದಂತೆ ತೋರುವ ನಿನ್ನ ಗುಣ, ತೋರುತ್ತಿರುವ ನಿನ್ನ ಗುಣವನ್ನ ನೋಡಿದರೆ ನಿನಗೆ ತುಂಬಾ ಕಷ್ಟವಾಗುತ್ತದೆ ಅಮ್ಮ, ತುಂಬಾ ಕಷ್ಟವಾಗುತ್ತದೆ. ಅಪ್ಪ, ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಅದು ಆ ಶ್ರೀರಾಮನ ಹೆಂಡತಿ ಆ ಸೀತಾದೇವಿ ಅಗ್ನಿಗೆ ಹಾರಿಲ್ಲವೇ? ಅಷ್ಟೇಕೆ ಜಮದಗ್ನಿ ಹೆಂಡತಿ ರೇಣುಕ ಮಾತೆ ತನ್ನ ಮಗನ ಕೈಯಿಂದ ಅವನ ಋಣವನ್ನೇ ಕತ್ತರಿಸಿದ. ಹೀಗಿರುವಾಗ ಆ ದೇವಾದಿ ದೇವತೆಗಳೇ ಇಷ್ಟೊಂದು ಕಷ್ಟ ಅನುಭವಿಸುತ್ತಿರುವಾಗ ನಮ್ಮಂತಹ ಮೀನಾಕ್ಷಿ, ವಯಸ್ಸಿನಲ್ಲಿ ಚಿಕ್ಕವಳಾದರೂ ನೀನು ಗುಣದಲ್ಲಿ ದೊಡ್ಡವಳಮ್ಮ. ನೀನು ದೊಡ್ಡವಳು. ಗೊತ್ತಾಗುತ್ತದೆ ಅಮ್ಮ, ನಿಮ್ಮ ಅಣ್ಣನಿಗೆ ಬೇಗನೆ ಊಟವನ್ನು ಕೊಟ್ಟುಕೊಂಡು. ದರಿದ್ರ ತಗೋ ಅದನ್ನ, ಆ ಬಟ್ಟೆ ತಗೊಂಡು ನಾವು ಹೊಳಿಗೆ ಹೋಗ. ಬಟ್ಟೆ ಎಲ್ಲ ಹಸನಾಗಿ ತೊಳಿ. ಅಲ್ಲಿ ಮಗಂದ ನಿಮ್ಮ ಅಣ್ಣ ಹೊಲ್ದಾಗ ಕೆಲಸ ಮಾಡ್ತಿರ್ತಾನೆ, ಅದ್ರಾಗ ಮೂಲೆಗೆ ಒಂದು ಡಬ್ಬಾಗ ಹಾಕಿರ್ತೀನಿ, ಓದಿದ್ದು ಬರ್ದಿದ್ದು. ಇಬ್ರು ಊಟ ಮಾಡಿ. ಅವ್ವ ಅಪ್ಪ, ನಾನು ಹೊಲಕ್ಕೆ ಹೋಗಿ ಬರ್ತೀನಿ. ಸೀದಾ ಹೊಲಕ್ಕೆ ಹೋಗು. ಮತ್ತೆ ಹೋಗೋದಾರ ಯಾವ ಸಿಕ್ಕ ಅಂತ ಹೇಳಿ ಕೈ ಸೊನ್ನಿ ಬಾಯಿ ಸೊನ್ನಿ ಮಾಡ್ಕೊತ ನಿಂತಿ. ಮತ್ತೆ ನೀನು ನೋಡಿಲ್ಲ ಏನ ಹೆಂಗ ಹೇಳಿ ಹಂಗ ಕೇಳ್ಬೇಕು. ಹುಷಾರೆ ಹುಷಾರೆ, ಯಾವ ನೋಡ್ರಿ ಮತ್ತೆ ಅದೇನಂತ ಮಾತನಾಡ್ತಾ ಇದೆಯಾ? ದಾರಿಯಲ್ಲಿ ಯಾರಾದರೂ ಸಿಕ್ಕರೆ ಅವರ ಜೊತೆ ಕೊಂಡು ಬಂದಿರುವಂತ ತಿಳಿದಿದೆಯಾ? ನಿನ್ನ ಹಾಗೆ ಕಂಡವರ ಜೊತೆ ಚಿಕ್ಕಂದ ಆಡುವಳಲ್ಲ ನನ್ನ ತಗಲು. ಏನಂದ್ರೆ ಯಾರಿಗೆ ಮಾತಾಡಕತ್ತೀನಿ? ನಾಲ್ಗೆ ಹಿಡಿದದಾಲ್ಗೆ ಹೇಳಿ ನನ್ನ ಮದುವೆಯಾಗಿ ಈ ಮನೆಗೆ ಕರ್ಕೊಂಡು ಬರ್ಬೇಕಾದ್ರೆ ನಾನು ಏನು ಅಂತ ಹೇಳಿದ್ದೆ ನಿಮಗೆ? ನಾನು ಹಾಕಿದ ಕಂಡೀಷನ್ಗೆಲ್ಲ ನೀವು ಒಪ್ಕೊಂಡಿರಿ ಅಂತ ನಿಮ್ಮನ್ನ ಕೈ ಹಿಡ್ಕೊಂಡಿನಿ. ಈಗೆಲ್ಲ ನಿಮ್ಮ ಆಟ ನೀವು ಹಚ್ಚಿದ್ರೆ ನಾ ಸುಮ್ಮನೆ ಇರಕ್ಕಿಲ್ಲ. ನಿಮ್ಮನ್ನ ಎಲ್ಲಿ ಏನು ಮಾಡಬೇಕು ಮಾಡಲಿಲ್ಲ. ನನ್ನ ಹೆಸರು ಕಾಮಾಕ್ಷಿನ ಅಲ್ಲ. ಅದಕ್ಕೆ ಬಂಗಾರದಂತ ತಮ್ಮನಿಗೂ ಹೇಳದಿದ್ದರು ಎಷ್ಟು ಕಷ್ಟಗಳು ಬಂದರೂ ಸಹಿಸಿಕೊಂಡು ನುಂಗಿನಿಂದಾಗಿ ಇಲ್ಲವಾಗಿದ್ದರೆ ಮಕ್ಕಳೆಂಬ ಮಮಕಾರವನ್ನು ಮರೆತಿದ್ದರೆ ಇಷ್ಟೊತ್ತಿಗೆ ನಿನ್ನ ಏನ್ ನಿನ್ನ ನಾನೇನು ಮಾಡ್ಕೊತಿದ್ರಿ ನೀವು? ಏನು ಮಾಡಕ್ಕಾಗಲ್ಲ, ಗೊತ್ತಾತಲ್ಲ. ನಾನು
ಇನ್ಮೇಲಾದ್ರೂ ನನ್ನ ಮುಂದ ಬಾಯಿ ಬರೆದು ಮುಚ್ಚಿಕೊಂಡಿರ್ಬೇಕು. ಬಾಯಿ ಬಿಟ್ರಿ ನೀವು ಕೆಟ್ರಿ. ನನ್ನ ಮಗ ಒಂದ ಒಳಗ್ ಕುಂತು ಊಟ ಮಾಡದೈತೆ ಪಾಪ. ಎಷ್ಟೋ ದಿನ ಆತದ ನೋಡಿ. ನಾನು ಅವನ ಜೊತೆಗೆ ಮಾತಾಡೋದು ಬಹಳ ಐತಿ. ಹುಷಾರಾಗಿರ್ರಿ, ನನ್ನ ಕೈಯಾಗ ಸಿಕ್ಕ್ರಿ. ಕಾಮಾಕ್ಷಿ ಏನಾಗತ್ತೆ? ತಾನು ಹೆತ್ತ ಮಗನಿಗೆ ತಾಯಿಯಾಗದೆ ತಾಯಿಯಾಗಿ ನನ್ನ ಮಕ್ಕಳಿಗೆ ಚಿತ್ರ ಹಿಂಸಿಕೊಳ್ಳುವುದನ್ನು ನೋಡಿದರೆ ಅಯ್ಯೋ ದೇವರೇ, ಇನ್ನ ಕಷ್ಟಗಳನ್ನು ನೋಡದೆ ನನ್ನನ್ನು ಬೇಗನೆ ಕರೆದುಕೊಂಡು ಹೋಗಬಾರದು. ಮುಂದೊಂದು ದಿನ